We've been studying the second epistle of Timothy, Apostle Paul's letter to Timothy, for the last almost 3 months. ನಾವು ಕಳೆದ ಸುಮಾರು 3 ತಿಂಗಳುಗಳಿಂದ ಪೌಲನು ತಿಮೋಥಿಯನಿಗೆ ಬರೆದಂತಹ 2ನೇ ಪತ್ರಿಕೆಯ ಅಧ್ಯಯನವನ್ನು ನಾವು ಮಾಡುತ್ತಿದ್ದೇವೆ. The study been a blessing and a challenge to me, and I hope it was the same to all of you. ಈ ಒಂದು ಅಧ್ಯಯನವು ನನಗೆ ಒಂದು ಆಶೀರ್ವಾದ ಮತ್ತು ಅತ್ಯಂತ ನನಗೆ ಚಾಲೆಂಜಿಂಗ್ ಆಗಿತ್ತು ಅಂತಂದ್ರೆ ಸವಾಲನ್ನು ಎಸೆಯುವಂತದ್ದಾಗಿತ್ತು. ನಿಮಗೂ ಕೂಡ ಅದು ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನೆನೆಸುತ್ತೇನೆ. Lord willing, we will conclude the study of this epistle today. ದೇವರ ಚಿತ್ತವಿರುವುದಾದರೆ ಈ ಒಂದು ಪತ್ರಿಕೆಯ ಅಧ್ಯಯನವನ್ನು ನಾವು ಈ ದಿನ ಸಮಾಪ್ತಿಗೊಳಿಸುತ್ತೇವೆ. We have come to the last section of chapter 4. ನಾವು 4ನೇ ಅಧ್ಯಾಯದ ಕಡೆಯ ಭಾಗಕ್ಕೆ ಬಂದಿದ್ದೇವೆ. And Paul is mentioning many names, some of them who left him, loving the world, some of them who stood with him, and many who deserted him. ಪೌಲನು ಈ ಭಾಗದಲ್ಲಿ ಅನೇಕ ಹೆಸರುಗಳನ್ನು ಆತನು ಹೇಳುವವನಾಗಿ ಆತನನ್ನ ಬಿಟ್ಟು ಲೋಕವನ್ನ ಪ್ರೀತಿಸಿ ಹೊರಟು ಹೋದವರ ಹೆಸರುಗಳನ್ನು ಹೇಳುತ್ತಾನೆ ಮತ್ತು ಆತನ ಜೊತೆಯಲ್ಲಿ ನಿಂತವರನ್ನ ಹೆಸರುಗಳನ್ನು ಹೇಳುತ್ತಾನೆ ಮತ್ತು ಆತನನ್ನ ತೊರೆದು ಹೋದವರ ಹೆಸರುಗಳನ್ನು ಕೂಡ ಹೇಳುತ್ತಾನೆ. Last week we saw lastly from verse 11 of chapter 4 the reference to Mark. ನಾವು ಕಳೆದ ವಾರ 4ನೇ ಅಧ್ಯಾಯದ 11ನೇ ವಚನದಲ್ಲಿ ಮಾರ್ಕನ ಕುರಿತಾಗಿ ಮಾತನಾಡಿರುವುದನ್ನ ನಾವು ಅಲ್ಲಿ ನೋಡಿಕೊಂಡೆವು. We looked at detail about the life of Mark. ನಾವು ಮಾರ್ಕನ ಜೀವಿತದ ಒಂದು ವಿವರವನ್ನು ನೋಡಿಕೊಂಡೆವು. Now Paul is telling you, bring him, he is very useful to me for ministry. Verse 11. 11ನೇ ವಚನಕ್ಕೆ ನಾವು ಬರುವಾಗ ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂದು ಪೌಲನು ಹೇಳುತ್ತಿದ್ದಾನೆ ತಿಮೋಥಿಯನಿಗೆ. Earlier, when there was a problem, when Mark left halfway from the ministry, Paul considered him untrustworthy. ಈ ಹಿಂದೆ ಮಾರ್ಕನು ಆತನ ಸೇವೆಯಲ್ಲಿ ಪೌಲನನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದರ ಕಾರಣ ಪೌಲನು ಮಾರ್ಕನನ್ನ ಸೇವೆಗೆ ಅಯೋಗ್ಯನು ಎಂಬುದಾಗಿ ನೆನೆಸಿದನು. We saw last week that God used that young man, changed him and made him a useful servant and used him to write about the greatest servant, the Gospel of Mark. ನಾವು ಕಳೆದ ವಾರ ನೋಡಿಕೊಂಡೆವು ಏನೆಂದರೆ ಕರ್ತನು ಇಂತಹ ಅನುಪಯುಕ್ತವಾದಂತಹ ವ್ಯಕ್ತಿಯನ್ನು, ಅಯೋಗ್ಯನಾದ ವ್ಯಕ್ತಿಯನ್ನು ಮಾರ್ಪಡಿಸಿ ಆತನನ್ನ ತನ್ನ ಸೇವೆಗೆ ಉಪಯುಕ್ತನಾದಂತಹ ವ್ಯಕ್ತಿಯನ್ನಾಗಿ ಮಾಡಿ ಸತ್ಯವೇದದಲ್ಲಿರುವಂತಹ ಒಂದು ಅತ್ಯುತ್ತಮವಾದಂತಹ ಸುವಾರ್ತೆಯ ಪುಸ್ತಕವನ್ನ, ಅಂದರೆ ಮಾರ್ಕನ ಸುವಾರ್ತೆಯ ಪುಸ್ತಕವನ್ನ ಬರೆಯುವ ಹಾಗೆ ಆತನನ್ನ ಬದಲಾಯಿಸಿದನು. That gospel shows Jesus Christ as the greatest servant of Jehovah. ಮಾರ್ಕನ ಸುವಾರ್ತೆಯು ಯೇಸು ಕ್ರಿಸ್ತನನ್ನ ಒಬ್ಬ ಸೇವಕನು ಎಂಬುದಾಗಿ ಅದು ಬಿಂಬಿಸುವಂತದಾಗಿದೆ, ಅಂದರೆ ಯೆಹೋವನ ಸೇವಕನು ಎಂಬುದಾಗಿ ಆತನನ್ನ ತೋರಿಸುತ್ತದೆ. This last statement in verse 11 is a challenge for all of us. ಈ 11ನೇ ವಚನದ ಕಡೆಯ ಮಾತು ಅದು ನಮಗೆ ಒಂದು ಸವಾಲನ್ನು ಎಸೆಯುತ್ತದೆ. Paul is telling now about Mark that he is useful to me for ministry. ಈಗ ಪೌಲನು ಮಾರ್ಕನ ಕುರಿತಾಗಿ ಹೇಳುವಂತ ಮಾತೇನೆಂದರೆ ಆತನು ನನಗೆ ಸೇವೆಯಲ್ಲಿ ಉಪಯುಕ್ತನಾಗಿದ್ದಾನೆ. Can that be told of each one of us in the local assembly and to God's servants, that I am a useful person in the local assembly or for God's servants? Can that be said about us? ನನ್ನ ನಿಮ್ಮ ವಿಷಯದಲ್ಲಿಯೂ ಕೂಡ ನಮ್ಮ ಸ್ಥಳೀಯ ಸಭೆಯಲ್ಲಿ ಮತ್ತು ದೇವರ ಸೇವಕರ ಮಧ್ಯದಲ್ಲಿ ಈತನು ಸೇವೆಗೆ ಉಪಯುಕ್ತನು ಎಂಬುದಾಗಿ ಅದೇ ಮಾತನ್ನ ಹೇಳಲು ಸಾಧ್ಯವಾ? What a wonderful testimony that will be if we can be useful in God's ministry. ದೇವರ ಸೇವೆಯಲ್ಲಿ ನಾವು ಉಪಯೋಗಿಸಲ್ಪಡುವುದಾದರೆ ಅದು ಎಂಥ ಉತ್ತಮವಾದಂತಹ ಸಾಕ್ಷ್ಯ ಜೀವಿತವಾಗಿರುತ್ತದೆ. I am very encouraged to see Brother Niranjan being used in the ministry in all this time, and others who translated when there was a need. God is using them for the ministry. I am really encouraged. Glory to God, uncle. ದೇವರು ಸಹೋದರ ನಿರಂಜನ್ ಅವರನ್ನ ಈ ಸ್ವಾರ್ಥ ಸೇವೆಯಲ್ಲಿ ಭಾಷಾಂತರ ಮಾಡಲಿಕ್ಕಾಗಿ ಮತ್ತು ಅನೇಕ ಇತರ ಸೇವಕರನ್ನು ಕೂಡ ತನಗಾಗಿ ಭಾಷಾಂತರ ಮಾಡಲಿಕ್ಕಾಗಿ ಉಪಯೋಗಿಸಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ. In some way or other, we should all be useful in the ministry. ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ದೇವರ ಸೇವೆಗೆ ಉಪಯುಕ್ತರಾಗಿರಬೇಕು.
Everyone may not be working like Paul in the forefront. ಎಲ್ಲರೂ ಪೌಲನು ಮುಂದೆ ನಿಂತು ಸೇವೆ ಮಾಡಿದ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರಬಹುದು. David in 1 Samuel 30, I believe, David made a rule that those who go to the battle and those who stay back with the goods, looking after the things, they both will be rewarded. 1 ಸಮುವೇಲ 30ನೇ ಅಧ್ಯಾಯದಲ್ಲಿ ಅನ್ನಿಸುತ್ತದೆ, ಅಲ್ಲಿ ಅರಸನಾದ ದಾವೀದನು ಯುದ್ಧಕ್ಕೆ ಹೋಗುವವರು ಮತ್ತು ಸಾಮಾನುಗಳನ್ನ ಕಾಯ್ದುಕೊಳ್ಳುವವರ ವಿಷಯದಲ್ಲಿ ಹೇಳುವುದೇನೆಂದರೆ ಇಬ್ಬರಿಗೂ ಸಮಪಾಲು ಆ ಯುದ್ಧದಿಂದ ಬಂದಂತ ಫಲದಲ್ಲಿ. So that's an encouraging thing for each one of us. You may not be a preacher, you may not be in the forefront, but God will honor you when you are faithful to whatever, be useful for the ministry. ಅದು ನಮ್ಮೆಲ್ಲರಿಗೂ ಪ್ರೋತ್ಸಾಹದಾಯಕವಾಗಿದೆ. ಯಾಕಂದ್ರೆ ನೀವು ಒಂದು ವೇಳೆ ಬೋಧಕರಲ್ಲದೆ ಇರಬಹುದು, ಮುಂದೆ ಬಂದು ಸೇವೆಯನ್ನ ಮಾಡಲಿಕ್ಕೆ ನಿಮ್ಮ ಕೈಲಿ ಸಾಧ್ಯವಾಗದೇ ಇರಬಹುದು, ಆದರೂ ನಿಮ್ಮನ್ನ ಸೇವೆಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ತೊಡಗಿಸಿಕೊಂಡಿರುವುದಾದರೆ ಅದು ದೇವರಿಗೆ ಮಹಿಮೆ ಮತ್ತು ನಿಮಗೂ ಆಶೀರ್ವಾದ. The reason why Mark had a change because there was a Barnabas who was ready to give him a second chance. ಯಾಕೆ ಮಾರ್ಕನು ಈ ರೀತಿ ಪರಿವರ್ತನೆಯಾಗಿ ಸೇವೆಗೆ ತಿರುಗಿ ಬರಲಿಕ್ಕೆ ಸಾಧ್ಯವಾಯಿತು ಅಂದರೆ ಅಲ್ಲಿ ಬಾರ್ನಬನೆಂಬಂತಹ ವ್ಯಕ್ತಿ ಆತನಿಗೆ ಎರಡನೇ ಅವಕಾಶವನ್ನ ಕೊಡಲಿಕ್ಕೆ ಸಿದ್ಧನಿದ್ದನು. And now, even though earlier Paul said, I don't want to take him along, now Paul's understanding is changed. He is saying that he is useful for the ministry. ಹಿಂದೆ ಪೌಲನು ಹೇಳಿದಂತ ಮಾತೇನೆಂದರೆ, ನಾನು ಈತನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ, ಯಾಕಂದ್ರೆ ನಮ್ಮನ್ನು ಅರ್ಧಕ್ಕೆ ಬಿಟ್ಟು ಹೋದನು ಎಂಬುದಾಗಿ ಒಂದು ಕಡೆ ಹೇಳುತ್ತಾ ಇದ್ದಂತ ಪೌಲನು ಈಗ ಈತನು ನನಗೆ ಸೇವೆಗಾಗಿ ಸಹಾಯಕನಾಗಿದ್ದಾನೆ, ಉಪಯುಕ್ತನಾಗಿದ್ದಾನೆ ಎಂಬುದಾಗಿ ಹೇಳುತ್ತಿದ್ದಾನೆ. So Barnabas investing in Mark's life, that is now paying dividends to Paul himself. ಬಾರ್ನಬನು ಆ ಮಾರ್ಕನ ಜೀವಿತದಲ್ಲಿ ವಿನಿಯೋಗಿಸಿದಂತಹ ಆ ಎಲ್ಲ ಈಗ ಪೌಲನಿಗೆ ಅದು ಫಲವನ್ನ ಕೊಡುತ್ತಾ ಇದೆ. So we learned that don't give up on those who failed. ಆದ್ದರಿಂದ ನಾವು ಕಲಿತುಕೊಂಡದ್ದೇನೆಂದರೆ ಸೋತು ಹೋಗುವವರನ್ನ ಬಿಟ್ಟು ಬಿಡಬೇಡಿರಿ. Failure need not be final in the work of God. ದೇವರ ಸೇವೆಯಲ್ಲಿ ಸೋಲೆ ಅದು ಅಂತ್ಯವಲ್ಲ. Our God is an expert in putting back the broken pieces and giving a chance to those who failed. ನಮ್ಮ ದೇವರು ಆತನು ಮುರಿದು ಹೋದವುಗಳನ್ನು ಒಟ್ಟುಗೂಡಿಸುವುದರಲ್ಲಿ ಮತ್ತು ಸೋತು ಹೋದವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವುದರಲ್ಲಿ ಆತನು ಪರಿಣಿತನು. Now let's look at verse 12 and 13. ನಾವು 12 ಮತ್ತು 13ನೇ ವಚನವನ್ನು ನಾವು ಈ ದಿನ ನೋಡಿಕೊಳ್ಳೋಣ. 2 Timothy chapter 4 verse 12 and 13. 2 ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನ. ತುಕಿಕನನ್ನು ಎಫೆಸಕ್ಕೆ ಕಳುಹಿಸಿದನು. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ. Here is a mention about Tychicus. ಇಲ್ಲಿ ತುಕಿಕನ ಕುರಿತಾಗಿ ಹೇಳಲ್ಪಟ್ಟಿದೆ. He was another faithful traveling companion of Paul. ಇವನು ಪೌಲನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಂತಹ ಇನ್ನೊಬ್ಬ ಜೊತೆ ಪ್ರಯಾಣಿಕನಾಗಿದ್ದನು, ನಂಬಿಗಸ್ತ ಪ್ರಯಾಣಿಕ. In Acts 20 verse 4. ನಾವು ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 4ನೇ ವಚನದಲ್ಲಿ ಇವನ ಕುರಿತಾಗಿ ನಾವು ಓದುತ್ತೇವೆ. Maybe he was a messenger carrying this epistle to Timothy in Ephesus. ತುಕಿಕನು ಆತನು ಈ ಒಂದು ಪತ್ರಿಕೆಯನ್ನ ಎಫೆಸದಲ್ಲಿದ್ದಂತಹ ತಿಮೋಥೆಯನಿಗೆ ತೆಗೆದುಕೊಂಡು ಹೋಗುತ್ತಿದ್ದಂತಹ ಒಬ್ಬ ಸಂದೇಶಕ ವಾಹಕನಾಗಿದ್ದನು. Perhaps Paul is sending him to Ephesus to relieve Timothy for a while so Timothy can come to Paul in Rome. ಬಹುಶಃ ಪೌಲನು ತುಕಿಕನನ್ನ ಅಲ್ಲಿಗೆ ಎಫೆಸಕ್ಕೆ ಕಳುಹಿಸುತ್ತಿರುವುದರ ಉದ್ದೇಶವೇನೆಂದರೆ ಅಲ್ಲಿ ತಿಮೋಥೆಯನಿಗೆ ಸ್ವಲ್ಪ ಅವಕಾಶವಾಗಿ ಆತನು ಪೌಲನನ್ನ ನೋಡಲಿಕ್ಕೆ, ಸಂಧಿಸಲಿಕ್ಕೆ ರೋಮಾಪುರಕ್ಕೆ ಬರಲಿ ಎಂಬುದೇ ಆತನ ಉದ್ದೇಶ. The next verse 13 teaches us a lot of insight about Paul's life. ಮುಂದಿನ ವಚನ 13ನೇ ವಚನ ಅದು ಪೌಲನ ಜೀವಿತದ ಕುರಿತಾಗಿ ನಮಗೆ ಹೆಚ್ಚು ವಿಷಯಗಳನ್ನ ತಿಳಿಸಿಕೊಡುತ್ತದೆ. He says about bringing the cloak that I left
with Carpus at Troas, also the books, and above all the parchments. ಅಲ್ಲಿ ನಾವು ನೋಡುವಾಗ ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. Very little is known about Carpus. ಆ ಕರ್ಪನ ಕುರಿತಾಗಿ ನಮಗೆ ಸ್ವಲ್ಪವೇ ತಿಳಿದಿದೆ. Or the cloak that he left behind, and the books and the parchments. ಅಥವಾ ಪೌಲನು ಬಿಟ್ಟು ಬಂದಂತಹ ಅಂಗಿ, ಪುಸ್ತಕಗಳು ಅಥವಾ ಆ ಚರ್ಮದ ಕಾಗದದ ಕುರಿತಾಗಿಯೂ ಕೆಲವು ಮಾತ್ರ ವಿಷಯಗಳು ತಿಳಿಸಲ್ಪಟ್ಟಿದೆ. But there are some glimpses of truth we learn that reveals the life of Apostle Paul. ಆದರೆ ಇಲ್ಲಿರುವಂತಹ ಸತ್ಯಾಂಶವು ನಮಗೆ ಪೌಲನ ಜೀವಿತದ ಕುರಿತಾದಂತಹ ಒಳನೋಟವನ್ನು ನಮಗೆ ಕೊಡುತ್ತದೆ. It is not only revealing certain things about Paul, also it is challenging to us. ಇದು ಪೌಲನ ಕುರಿತಾಗಿ ನಮಗೆ ಅವನ ಜೀವಿತದ ಕುರಿತಾಗಿ ಪ್ರಕಟಿಸುವುದು ಮಾತ್ರವಲ್ಲ, ನಮಗೂ ಕೂಡ ಸವಾಲಿನ ವಾಚನವಾಗಿದೆ. The cloak may be an outer garment that he left behind and now useful in the cold dungeon in Rome. ಆತನು ಬಿಟ್ಟು ಬಂದಂತಹ ಆ ಒಂದು ಅಂಗಿ ಅದು ಒಂದು ಚಿಕ್ಕದಾದಂತಹ ವಸ್ತುವಾಗಿದ್ದರೂ ಕೂಡ ಈಗ ರೋಮಾಪುರದಲ್ಲಿ ಆ ಕಾರಾಗೃಹದಲ್ಲಿರುವಂತಹ ಚಳಿಗೆ ಅದು ಉಪಯುಕ್ತವಾಗಿದೆ. About the books and the parchment, it could be spiritual books, but the parchment is the portions of scripture. ಅಲ್ಲಿ ನಾವು ನೋಡುವ ಪುಸ್ತಕಗಳು ಎಂಬುದಾಗಿ ಹೇಳಿದರೆ ಅದು ವಾಟ್ ಇಸ್ ಇಟ್ ಅಂತ, spiritual books. ಅದು ಆತ್ಮಿಕ ಪುಸ್ತಕಗಳಿರಬಹುದು, ಆದರೆ ಇಲ್ಲಿ ಚರ್ಮದ ಕಾಗದಗಳು ಎಂಬುದಾಗಿ ಹೇಳುವಾಗ ಅದು ಪೌಲನು ಬರೆದಂತಹ ಪತ್ರಿಕೆಗಳು. It could be other scripture portions also. ಅಥವಾ ಅದು ದೇವರ ವಾಕ್ಯದ ಬೇರೆ ಭಾಗಗಳು ಆಗಿರಬಹುದು. We don't know all the details, but it could be Paul's own letters. ಅದರ ಕುರಿತಾಗಿ ನಮಗೆ ವಿವರವಾಗಿ ತಿಳಿದಿಲ್ಲ, ಅದು ಪೌಲನೇ ಬರೆದಂತಹ ಪತ್ರಿಕೆಗಳಿರಬಹುದು. It could be some blank pieces of papyrus or parchment which he wanted to do some writing. ಅಥವಾ ಅದು ಖಾಲಿಯ ಪ್ಯಾಪಿರಸ್ ಎಂಬಂತ ಹಾಳೆ ಅಥವಾ ಚರ್ಮದ ಕಾಗದವಾಗಿರಬಹುದು, ಆತನಿಗೆ ಬರೆಯಲಿಕ್ಕೆ ಉಪಯುಕ್ತವಾಗುವಂತದ್ದು. We are not sure about it. ಅದರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. But the strong suggestion is that the Apostle Paul, even when he is close to his death, he want to be busy with writing and reading. ಆದರೆ ನಮಗೆ ಇಲ್ಲಿ ತಿಳಿದು ಬರುವಂತದ್ದು ಏನೆಂದರೆ, ಆತನು ಸಾಯುವ ಸಮಯ ಹತ್ತಿರವಾದಾಗಲೂ ಕೂಡ ಪೌಲನು ಬರೆಯುವುದಕ್ಕೆ ಮತ್ತು ಓದುವುದಕ್ಕೆ ಆಸಕ್ತನಾಗಿದ್ದನು. What could have been his prison schedule each day? ಆತನ ಕಾರಾಗೃಹ ವಾಸದ ಪ್ರತಿನಿತ್ಯದ ದಿನಚರಿ ಹೇಗಿರಬಹುದು? We know that he was praying in the prison. ನಮಗೆ ಗೊತ್ತು ಆತನು ಕಾರಾಗೃಹದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದನು. We have many of his prayer from the prisons given in the prison epistles. ಆತನು ಕಾರಾಗೃಹದಿಂದ ಬರೆದಂತಹ ಅನೇಕ ಪತ್ರಿಕೆಗಳಲ್ಲಿ ಆತನು ಮಾಡಿದಂತಹ ಪ್ರಾರ್ಥನೆಗಳನ್ನು ಕೂಡ ಬರೆದಿದ್ದನು. He was reading. ಆತನು ಓದುತ್ತಿದ್ದನು. He was writing. ಬರೆಯುತ್ತಿದ್ದನು. What a busy schedule he might have had, and also sharing the gospel with the soldiers that was guarding him. ಆತನು ಎಷ್ಟೊಂದು ಕಾರ್ಯನಿರತವಾಗಿದ್ದನು ನೋಡಿರಿ ಆತನ ದಿನಚರಿಯಲ್ಲಿ. ಅಷ್ಟು ಮಾತ್ರವಲ್ಲ, ಅಲ್ಲಿ ಸೆರೆ ಕಾಯುತ್ತಾ ಇದ್ದಂತಹ ಕಾವಲಿನವರಿಗೂ ಕೂಡ ಸುವಾರ್ತೆಯನ್ನು ಸಾರುತ್ತಿದ್ದನು. Thank God for Apostle Paul's imprisonment. ಅಪೊಸ್ತಲನಾದಂತಹ ಪೌಲನ ಆ ಕಾರಾಗೃಹ ವಾಸಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. We are so richer because of these epistles. ಯಾಕಂದರೆ ಈ ಪತ್ರಿಕೆಗಳ ಕಾರಣದಿಂದಾಗಿ ನಾವು ಐಶ್ವರ್ಯವಂತರಾಗಿದ್ದೇವೆ. Can you imagine what we would have been missing if these prison epistles were not there? ನೀವು ಯೋಚಿಸಲಿಕ್ಕೆ ಸಾಧ್ಯವಾ? ಈ ಒಂದು ಕಾರಾಗೃಹದ ಅಥವಾ ಸೆರೆಮನೆಯಿಂದ ಬರೆಯಲ್ಪಟ್ಟ ಪತ್ರಿಕೆಗಳು ಇಲ್ಲದೆ ಹೋದರೆ ನಮಗೆ ಎಷ್ಟು ನಷ್ಟವಾಗುತ್ತಿತ್ತು. In Philippians 1:12, can you read that? Philippians 1:12, he talks about the benefit of his imprisonment. His imprisonment helped for the progression of the gospel. Philippians 1:12. ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವಾಗ ಆತನ ಸೆರೆಮನೆ ವಾಸವು ಈ ಎಲ್ಲಾ ದೇವರ ವಾಕ್ಯವನ್ನು ಬರೆಯಲಿಕ್ಕೆ ಅನುಕೂಲವಾಯಿತು ಎಂಬುದಾಗಿ ಆತನು ಹೇಳುತ್ತಾನೆ. Read 1:12. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ.
ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. So his imprisonment spread the gospel. ಆತನ ಸೆರೆವಾಸದಿಂದ ಸುವಾರ್ತೆಯು ಹಂಚಲ್ಪಟ್ಟಿತು. Not only that, he has written many epistles which last 2000 years God's people all over the world been blessed and encouraged and challenged by the prison epistles. ಅಷ್ಟು ಮಾತ್ರವಲ್ಲ, ಆತನು ಅನೇಕ ಪತ್ರಿಕೆಗಳನ್ನ ಬರೆದನು. ಕಳೆದ 2000 ವರ್ಷಗಳಿಂದ ದೇವಜನರು, ಸಭೆ ಮತ್ತು ಆತನ ವಿಶ್ವಾಸಿಗಳಿಗೆ ಈ ಪತ್ರಿಕೆಗಳ ಮೂಲಕದಿಂದ ಅನೇಕ ಆಶೀರ್ವಾದಗಳು, ಸವಾಲುಗಳು, ಅನೇಕ ಪಾಠಗಳನ್ನ ಕಲಿಯುವ ಹಾಗಾಗಿತ್ತು. Only eternity will show the impact of prison, the Paul's imprisonment and the benefit for the body of Christ. ಪೌಲನ ಆ ಸೆರೆಮನೆ ವಾಸದಿಂದ ಆದಂತಹ ಲಾಭ ಮತ್ತು ಕ್ರಿಸ್ತನ ಸಭೆಗೆ, ಆತನ ದೇಹಕ್ಕೆ ಆದಂತಹ ಉಪಯೋಗವನ್ನ ನಿತ್ಯತ್ವದಲ್ಲಿ ಮಾತ್ರ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. Here he is mentioning about three things: the cloak for his body. ಇಲ್ಲಿ ಆತನು 3 ವಿಷಯಗಳನ್ನ ಹೇಳುತ್ತಿದ್ದಾನೆ. ತನ್ನ ದೇಹದಕ್ಕೆ ಒದ್ದುಕೊಳ್ಳುವುದಕ್ಕಾಗಿ ಒಂದು ಮೇಲಂಗಿ, and good books for his soul and prana, for his soul and mind. ತನ್ನ ಮನಸ್ಸು ಮತ್ತು ಪ್ರಾಣಕ್ಕೆ ಉಜ್ಜೀವನವಾಗುವ ಹಾಗೆ ಪುಸ್ತಕಗಳನ್ನ, and the parchments, the scripture for his spirit. ಆ ಚರ್ಮದ ಕಾಗದಗಳು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಆತನ ಆತ್ಮಕ್ಕೆ ಆಹಾರಕ್ಕಾಗಿ. He says above all the parchments. ಎಲ್ಲಕ್ಕಿಂತ ಮುಖ್ಯವಾಗಿ ಚರ್ಮದ ಅಂಗಿಯನ್ನ ಎಂಬುದಾಗಿ ಹೇಳುತ್ತಾನೆ. More than anything else, the word of God. ಎಲ್ಲದಕ್ಕಿಂತ ಮುಖ್ಯವಾಗಿ ಚರ್ಮದ ಕಾಗದ ಅಂದರೆ ದೇವರ ವಾಕ್ಯ. Do you and I have such an importance to the word of God? ನಾನು ನೀವು ದೇವರ ವಾಕ್ಯಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇವಾ? Here is a man about to be killed. Hello, would you please repeat, uncle? Yeah, here is a servant of God just about to be executed. He said in verse 6, my time for departure has come. 6ನೇ ವಚನದಲ್ಲಿ ಆತನು ಈಗಾಗಲೇ ಹೇಳಿದನು, ನಾನು ಹೊರಟು ಹೋಗುವಂತ ಸಮಯ ಹತ್ತಿರಕ್ಕೆ ಬಂದಿದೆ ಎಂಬುದಾಗಿ. ಇಲ್ಲಿ ಈ ಸೇವಕನು ಇನ್ನೇನು ಆ ಮರಣದಂಡನೆಗೆ, ಶಿಕ್ಷೆಗೆ ಗುರಿಯಾಗಲಿಕ್ಕಿದ್ದಾನೆ. If you and I were in that situation, what would have been our mindset? ನಾನು ನೀವು ಆ ಪರಿಸ್ಥಿತಿಯಲ್ಲಿದ್ದರೆ ನಿಮ್ಮ ಮನೋಸ್ಥಿತಿ ಏನಾಗುತ್ತಿತ್ತು? But he wanted to read and write. He wanted to be occupied the word of God. He says in Philippians that I may know him more. ಆದರೆ ಆತನ ಆ ಒಂದು ಆಶೆ ಏನಾಗಿತ್ತು ಅಂದರೆ ಬರೆಯುವುದು, ಓದುವುದೇ ಆಗಿತ್ತು. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳುವ ಹಾಗೆ ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ಹಂಬಲಿಸಿದನು. We could ask Paul, have you not written this many epistles? Most of the New Testament, many books are written by him. He had lot of revelation from God. Is that not enough? ನಾವು ಬಹುಶಃ ಪೌಲನನ್ನ ಕೇಳಬಹುದು ಏನೆಂದರೆ, ನೀನು ಇಷ್ಟೊಂದು ಪುಸ್ತಕಗಳನ್ನ ಬರೆದಿದ್ದಿ, ಹೊಸ ಒಡಂಬಡಿಕೆಯಲ್ಲಿರುವಂತಹ ಅನೇಕ ಪತ್ರಿಕೆಗಳನ್ನ ನೀನು ಬರೆದಿದ್ದಿ, ಇಷ್ಟನ್ನು ಬರೆದಿರುವುದು ನಿನಗೆ ಸಾಕಾಗಲಿಲ್ಲವಾ ಎಂಬುದಾಗಿ ಕೇಳಬಹುದು. Have you not known the Lord Jesus Christ? ನೀನು ಕರ್ತನನ್ನ ಇನ್ನೂ ಸರಿಯಾಗಿ ತಿಳಿದುಕೊಂಡಿಲ್ಲವಾ? He would say, no, I want to know him more. ಆತನು ಹೇಳುತ್ತಾನೆ, ಇಲ್ಲ, ನಾನು ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು. That be our desire. ಅದೇ ನನ್ನ ನಿಮ್ಮ ಬಯಕೆ ಆಗಿರಲಿ. There is another truth we can learn from here. ಇಲ್ಲಿಂದ ನಾವು ಇನ್ನೊಂದು ಸತ್ಯಾಂಶವನ್ನು ಕಲಿತುಕೊಳ್ಳಬಹುದು. Here is Apostle Paul in the prison about to be killed. What is his material assets in this world? ಇಲ್ಲಿ ಪೌಲನು ಇನ್ನೇನು ಆತನು ಮರಣದಂಡನೆಗೆ ಗುರಿಯಾಗಲಿಕ್ಕಿರುವಾಗ ಆತನ ಬಳಿಯಲ್ಲಿ ಇದ್ದಂತಹ ಆಸ್ತಿ ಏನಾಗಿತ್ತು? A cloak, some books and parchments. ಒಂದು ಮೇಲಂಗಿ, ಕೆಲವು ಪುಸ್ತಕಗಳು ಮತ್ತು ಚರ್ಮದ ಕಾಗದ. He was a totally dedicated man for the service of the Lord from the time he met him on the road to Damascus. ಆ ದಮಸ್ಕದ ಆದಿಯಲ್ಲಿ ಕರ್ತನು ಸಂಧಿಸಿದ ದಿನದಿಂದಲೂ ದೇವರಿಗೆ ತನ್ನನ್ನೇ ಪ್ರತಿಷ್ಠಿಸಿಕೊಂಡವನಾದಂತಹ ಸೇವಕನು ಆತನಾಗಿದ್ದನು. When he was imprisoned in the Philippian jail, ಆತನು ಫಿಲಿಪಿಯ ಕಾರಾಗೃಹದಲ್ಲಿ ಬಂದಿಯಾಗಿದ್ದಾಗ
he said when writing to the Philippians, he says in Philippians chapter 4 verse 4, ಅವನು ಫಿಲಿಪಿಯವರಿಗೆ ಬರೆಯುವಾಗ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ. he says, rejoice in the Lord always. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎನ್ನುತ್ತಾನೆ. He is not writing this from a resort, he is writing it from a hard prison. ಯಾವುದೋ ಒಂದು ರೆಸಾರ್ಟ್ ಅಲ್ಲಿ ಕೂತ್ಕೊಂಡು ಆತನು ಇದನ್ನು ಬರೆಯುತ್ತಿಲ್ಲ, ಬದಲಾಗಿ ಆ ಕಠಿಣವಾದಂತಹ ಕಾರಾಗೃಹದಿಂದ ಬರೆಯುತ್ತಿದ್ದಾನೆ. Then it says verse 11 of chapter 4 Philippians, he said, I have learned in whatever situation I am to be content. ಅದೇ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನದಲ್ಲಿ ಆತನು ಈ ರೀತಿ ಹೇಳುತ್ತಾನೆ, ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. He said, I have learned to be content, to have plenty or hunger, abundance and need. And he's so content and satisfied with the limited material resources he had. ಆತನು ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ, ಬಡವನಾಗಿರಲಿ, ಸಮೃದ್ಧಿಯುಳ್ಳವನಾಗಿರಲಿ, ಹಸಿದವನಾಗಿರಲಿ, ಕೊರತೆಯುಳ್ಳವನಾಗಿರಲಿ, ಯಾವ ಸ್ಥಿತಿಯಲ್ಲಾದರೂ ನಾನು ಸಂತುಷ್ಟಿಯುಳ್ಳವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಆತನಿಗಿದ್ದಂತಹ ಆ ಒಂದು ಸಣ್ಣದಾದಂತಹ ಆಸ್ತಿಪಾಸ್ತಿ ಅಥವಾ ಆ ವಸ್ತುಗಳಲ್ಲಿಯೇ ಆತನು ಸಂತುಷ್ಟಿಯುಳ್ಳವನಾಗಿದ್ದನು. Writing to Timothy's first epistle, chapter 6, verse 6, he said, godliness with contentment is a great gain. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಆತನು ಹೇಳುವಂತದ್ದೇನೆಂದರೆ, ಸಂತುಷ್ಟಿ ಸಹಿತವಾದಂತಹ ದೇವಭಕ್ತಿ ಅದು ದೊಡ್ಡ ಲಾಭವೇ ಸರಿ ಎಂಬುದಾಗಿ ಹೇಳುತ್ತಾನೆ. In comparison, how much more many of us have? ಆತನಿಗೆ ಹೋಲಿಸಿದರೆ ನನಗೆ ನಿಮಗೆ ಎಷ್ಟೊಂದು ಆಸ್ತಿ ಇದೆ ಅಲ್ಲವೇ? I don't know about you, but my parents had very little compared to what I have today. ಆದರೆ ನಿಮ್ಮ ವಿಷಯದಲ್ಲಿ ನನಗೆ ಗೊತ್ತಿಲ್ಲ. ನನ್ನ ಬಳಿಯಲ್ಲಿರುವ ಆಸ್ತಿಗೆ ಹೋಲಿಸುವುದಾದರೆ ನನ್ನ ತಂದೆ ತಾಯಿಗಳ ಬಳಿಯಲ್ಲಿ ಸ್ವಲ್ಪವೇ ಇತ್ತು. They had 8 children. ಅವರಿಗೆ 8 ಜನ ಮಕ್ಕಳು. They had limited resources. ಬಳಿಯಲ್ಲಿ ಸ್ವಲ್ಪವೇ ಆ ಸಂಪನ್ಮೂಲಗಳಿದ್ದವು. But they had greater spiritual joy. ಆದರೆ ಅವರಿಗೆ ಆತ್ಮೀಕವಾದಂತ ಸಂತೃಪ್ತಿ, ಸಂತೋಷ ಹೆಚ್ಚಾಗಿತ್ತು. So this should really challenge us, especially those who are in God's work. ಇದು ನನಗೆ ನಿಮಗೆ ಸವಾಲನ್ನು ಹಾಕಬೇಕು, ಮುಖ್ಯವಾಗಿ ದೇವರ ಸೇವೆಯಲ್ಲಿರುವವರಿಗೆ. Verse 14. 14ನೇ ವಚನವನ್ನು ನಾವು ಓದಿಕೊಳ್ಳೋಣ. 2 Timothy chapter 4 verse 14 and 15. 2 ತಿಮೋಥಿ 4ನೇ ಅಧ್ಯಾಯ 14ನೇ ವಚನ ಮತ್ತು 15ನೇ ವಚನ. ಕಂಚುಗಾರನಾದ ಅಲೆಕ್ಸಾಂದರನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. Alexander the metal worker, maybe is the same person mentioned in Acts 19. ಅಲೆಕ್ಸಾಂದ್ರನು, ಆ ಕಂಚುಗಾರನಾದಂತಹ ಅಲೆಕ್ಸಾಂದ್ರನು ಎಂಬುದಾಗಿ ಹೇಳುವಾಗ ಅವನು ಬಹುಶಃ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ವ್ಯಕ್ತಿಯೇ ಆಗಿರಬಹುದು. Or 1 Timothy 1:20. ಅಥವಾ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಲ್ಪಟ್ಟಿರುವ ವ್ಯಕ್ತಿಯಾಗಿರಬಹುದು. There we read about Hymenaeus and Alexander, whom I have handed over to Satan, that they may learn not to blaspheme. ಅಲ್ಲಿ 19ನೇ ವಚನದ ಕಡೆ ಭಾಗದಲ್ಲಿ ಹುಮೆನಾಯನು, ಅಲೆಕ್ಸಾಂದರ್ನು ಇಂಥವರೇ, ಇವರು ದೇವದೂಷಣೆ ಮಾಡಬಾರದೆಂದು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟೆನು ಎಂದು ಹೇಳುತ್ತಾನೆ. No matter who he is, he had done great deal of harm to Paul. ಆತನು ಯಾವ ವ್ಯಕ್ತಿ ಆಗಿರಬಹುದು, ಆದರೂ ಆತನು ಪೌಲನಿಗೆ ಅತ್ಯಂತ ಹೆಚ್ಚು ಕೇಡು ಮಾಡಿದಂತ ವ್ಯಕ್ತಿಯಾಗಿದ್ದಾನೆ. How did he do that? ಅದನ್ನ ಹೇಗೆ ಮಾಡಿದನು? He opposed the message. ಆತನು ದೇವರ ವಾಕ್ಯವನ್ನ ವಿರೋಧಿಸಿದನು. He opposed the message, the only message of hope, the gospel message, the word of God. He opposed that. ಆತನು ನಿರೀಕ್ಷೆಗೆ ಇರುವಂತಹ ಒಂದೇ ಸಂದೇಶವನ್ನ, ದೇವರ ವಾಕ್ಯವನ್ನ, ಸುವಾರ್ತೆಯನ್ನ ಆತನು ವಿರೋಧಿಸಿದನು. So Paul is telling that the Lord will repay him according to his deeds. ಅಲ್ಲಿ ಪೌಲನು ಹೇಳುತ್ತಾನೆ, ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. It is not Paul's personal revenge to him.
ಪೌಲನಿಗೆ ಆ ಅಲೆಕ್ಸಾಂಡರ್ನ ಮೇಲೆ ಯಾವುದೋ ಒಂದು ವೈಯಕ್ತಿಕವಾದಂತಹ ದ್ವೇಷವಿತ್ತು ಎಂಬುದಾಗಿ ಅಲ್ಲ, He is not revenging, ಮೊಯ್ ತೀರಿಸೋದಲ್ಲ. ಆತನು ಮುಯಿ ತೀರಿಸುತ್ತಿಲ್ಲ, But he is repeating, he is quoting Psalm 62 verse 12. Please read that. Psalms 62 verse 12. ಆದರೆ ಆತನು ಕೀರ್ತನೆಗಳ ಪುಸ್ತಕ 62ನೇ ಅಧ್ಯಾಯ 12ನೇ ವಚನವನ್ನ ಇಲ್ಲಿ ಮತ್ತೆ ಪುನರುಚ್ಚರಿಸುತ್ತಿದ್ದಾನೆ. Psalm 62 verse 12. ಕೀರ್ತನೆ 62ನೇ ಅಧ್ಯಾಯ 12ನೇ ವಚನ. The last part, for you will render to man according to his work. ಅಲ್ಲಿ ಕಡೆಯ ಭಾಗದಲ್ಲಿ ನೋಡುವಾಗ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತವನಲ್ಲವೇ. So Paul is quoting that word that God will render to each one according to his work. ಅದೇ ವಚನವನ್ನ ಇಲ್ಲಿ ಮತ್ತೆ ಪೌಲನು ಹೇಳುತ್ತಿದ್ದಾನೆ, ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುತ್ತಾನೆ. The same thing we see in Romans 12 verse 19. ಅದನ್ನೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ. Romans 12:19. 12ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 19ನೇ ವಚನ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. So Paul is telling the one who do damage to the message of God, the only message of hope that man need to hear, if a person is hindering that work, God will take care of him. ಆದ್ದರಿಂದ ಪೌಲನು ಹೇಳುತ್ತಿದ್ದಾನೆ ಏನೆಂದರೆ, ಮಾನವನಿಗೆ ಇರುವಂತಹ ನಿರೀಕ್ಷೆಗೆ, ಆತನಿಗೆ ಇರುವಂತಹ ಒಂದೇ ಒಂದು ಸಂದೇಶ ಅಥವಾ ಸುವಾರ್ತೆ, ದೇವರ ವಾಕ್ಯಕ್ಕೆ ಯಾರಾದರೂ ವಿರೋಧ ವ್ಯಕ್ತಪಡಿಸುವುದಾದರೆ ಅಂತನಿಗೆ ದೇವರೇ ಮುಯ್ಯಿ ತೀರಿಸುತ್ತಾನೆ. But at the same time, he gave a warning to Timothy about Alexander. ಅದೇ ಸಂದರ್ಭದಲ್ಲಿ ತಿಮೋಥಿಯನಿಗೆ ಅಲೆಕ್ಸಾಂಡರ್ನ ಕುರಿತಾಗಿ ಎಚ್ಚರಿಕೆ ಮಾತನ್ನ ಹೇಳುತ್ತಾನೆ. Verse 15, he says, be aware of him yourself, for he strongly opposed our message. 15ನೇ ವಚನದಲ್ಲಿ ಆತನು ಹೇಳುವುದೇನೆಂದರೆ, ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು, ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. When people create problem in the local assembly for God's work and then they leave the assembly, ಸ್ಥಳೀಯ ಸಭೆಯಲ್ಲಿ ವ್ಯಕ್ತಿಗಳು ತೊಂದರೆಯನ್ನ ಉಂಟು ಮಾಡಿ, ಸಭೆಗೆ ಸಮಸ್ಯೆಯನ್ನು ಉಂಟು ಮಾಡಿ ಅವರು ಬಿಟ್ಟು ಹೋಗುವಾಗ, many a times we don't say anything and other assemblies gladly take them. ನಾವು ಏನು ವಿಷಯವನ್ನ ಅವರ ಕುರಿತಾಗಿ ಹೇಳುವುದಿಲ್ಲ ಮತ್ತು ಬೇರೆ ಸಭೆಯವರು ಅವರನ್ನ ಪ್ರೀತಿಯಿಂದ ಸ್ವೀಕರಿಸಿಕೊಳ್ಳುತ್ತಾರೆ. Recently I came to know that the person who created problem and left one local assembly, he is immediately given a preaching ministry in another assembly. ನನಗೆ ಈಗ ತಾನೇ ಸಂಭವಿಸಿದಂತಹ ವಿಷಯದ ಕುರಿತಾಗಿ ನನಗೆ ತಿಳಿದು ಬಂತು ಏನೆಂದರೆ, ಒಂದು ಸಭೆಯಲ್ಲಿ ಸಮಸ್ಯೆಯನ್ನ ಉಂಟು ಮಾಡಿ, ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಿ ಬಿಟ್ಟು ಹೋದಂತ ವ್ಯಕ್ತಿಯನ್ನ ಬೇರೆ ಸಭೆಯವರು ಕರೆದುಕೊಂಡು ತಕ್ಷಣವೇ ಆತನಿಗೆ ಬೋಧಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. We need to be careful. If a damage is done to the assembly, the other assemblies also need to know that. ನಾವು ಈ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ಬೇಕು. ಏನೆಂದರೆ, ಒಂದು ಸಭೆಗೆ ಯಾವುದಾದರೂ ವಿಷಯದಲ್ಲಿ ತೊಂದರೆ ಆದರೆ ಆ ಕುರಿತಾಗಿ ಇತರ ಸಭೆಗಳಿಗೂ ತಿಳಿದಿರಬೇಕು. Even though our assembly is autonomous, ಸ್ವತಂತ್ರ ಸಭೆಗಳಾಗಿದ್ದರೂ, we should have an understanding about fellowship between the assemblies. ನಮ್ಮ ಸಭೆಗಳು ಅದು ಸ್ವತಂತ್ರ ಸಭೆಗಳಾಗಿದ್ದರೂ ಕೂಡ, ಆದರೆ ನಮ್ಮ ಮಧ್ಯದಲ್ಲಿರುವಂತಹ ಅನ್ಯೋನ್ಯತೆಯ ಕುರಿತಾಗಿ ನಾವೆಲ್ಲರೂ ಒಪ್ಪಂದದಲ್ಲಿ ಇರಬೇಕು. If a person left an assembly creating problem, the other assembly should tell, go and reconcile first and then come. ಒಬ್ಬ ವ್ಯಕ್ತಿ ಒಂದು ಸಭೆಯಲ್ಲಿ ತೊಂದರೆಯನ್ನ ಉಂಟು ಮಾಡಿ ಬಿಟ್ಟು ಹೋಗಿರುವುದಾದರೆ ಇನ್ನೊಂದು ಸಭೆಗೆ ಆತನು ಹೋಗುವಾಗ ಆ ಸಭೆಯವರು ಆತನಿಗೆ, ನೀನು ಬಿಟ್ಟು ಬಂದ ಸಭೆಯಲ್ಲಿ ಹೋಗು, ಸಮಾಧಾನವಾಗು, ನಂತರ ಬಾ ಎಂಬುದಾಗಿ ಹೇಳಬೇಕು. But unfortunately that is not the case in many cases among us. ಆದರೆ ನಮ್ಮ ಮಧ್ಯದಲ್ಲಿ ಅನೇಕ ಪ್ರಕರಣಗಳಲ್ಲಿ ಈ ರೀತಿ ನಡೆಯುವುದಿಲ್ಲ. Earlier we saw about Demas. He left Paul loving the world. ನಾವು ಈ ಹಿಂದೆ ದೇಮನ ಕುರಿತಾಗಿ ನಾವು ನೋಡಿಕೊಂಡೆವು. ಅವನು ಲೋಕವನ್ನ ಪ್ರೀತಿಸಿ ಪೌಲನನ್ನ ಬಿಟ್ಟು ಹೋದನು. But Alexander opposed the message.
ಆದರೆ ಅಲೆಕ್ಸಾಂದ್ರನು ಆ ದೇವರ ವಾಕ್ಯವನ್ನ ವಿರೋಧಿಸಿದನು. Both of them have done damage. ಅವರಿಬ್ಬರೂ ಕೂಡ ತೊಂದರೆಯನ್ನ ಮತ್ತು ಧಕ್ಕೆಯನ್ನ ಉಂಟು ಮಾಡಿದ್ದಾರೆ. In verse 16, let's read verse 16. ನಾವು 16ನೇ ವಚನವನ್ನು ಕೂಡ ಓದಿಕೊಳ್ಳೋಣ. ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. Here when he talks about the first defense, he is not talking about the first imprisonment, because that Timothy knows about it. So this is probably at the present imprisonment, when Paul had a opportunity to defend himself, nobody stood with him. ಇಲ್ಲಿ ಪೌಲನು ತಿಮೋತಿಯನಿಗೆ ಆತನ ಮೊದಲನೆಯ ಕಾರಾಗೃಹದ ಕುರಿತಾಗಿ ಮಾತನಾಡುತ್ತಿಲ್ಲ, ಬದಲಾಗಿ ಯಾಕಂದ್ರೆ ಆ ವಿಷಯ ಈಗಾಗಲೇ ತಿಮೋತಿಯನಿಗೆ ತಿಳಿದಿತ್ತು. ಆದರೆ ಈ ವಚನದಲ್ಲಿ ತಿಮೋತಿಯನಿಗೆ ಆತನ ಎರಡನೇ ಕಾರಾಗೃಹ ವಾಸದ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಯಾಕಂದ್ರೆ ಈ ಸೆರೆಮನೆಯಲ್ಲಿ ಆತನಿಗೆ ತನ್ನ ಕುರಿತಾಗಿ ಪ್ರತಿವಾದ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. No one came to his support. ಯಾರೂ ಆತನಿಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. Everyone deserted him. ಎಲ್ಲರೂ ಆತನನ್ನು ಬಿಟ್ಟು ಹೋದರು. Now, if you understand the time that this happening, this was under the rule of Emperor Nero, the Roman emperor. ಇದು ಯಾರ ಸಂದರ್ಭದಲ್ಲಿ ನಡೆಯುತ್ತಿತ್ತು ಎಂಬುದಾಗಿ ನಾವು ಯೋಚಿಸುವುದಾದರೆ ರೋಮನ್ ಚಕ್ರವರ್ತಿಯಾದಂತಹ ನೀರೋ ಆಳ್ವಿಕೆಯಲ್ಲಿ ಇದು ನಡೆಯುತ್ತಿದೆ. In those days, it was dangerous to be a Christian. ಆ ದಿನಗಳಲ್ಲಿ ಕ್ರೈಸ್ತನಾಗಿರುವುದಂದರೆ ಅದು ಭಯಂಕರವಾದದ್ದು. As early as AD 59 and 60, 59 ಮತ್ತು 60ನೇ ಕ್ರಿಸ್ತಪೂರ್ವ ಶತಮಾನದಲ್ಲಿ we read in Acts 28:22. ನಾವು ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿ ಓದುತ್ತೇವೆ. 28:22. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿ ಓದುತ್ತೇವೆ. When Paul finally went to Rome as a prisoner, ಕಡೆಯದಾಗಿ ಪೌಲನು ಸೆರೆ ಹಿಡಿಯಲ್ಪಟ್ಟವನಾಗಿ ಸೆರೆವಾಸಿಯಾಗಿ ರೋಮಾಪುರಕ್ಕೆ ಕರೆದುಕೊಂಡು ಹೋದಾಗ, when he went to Rome, he met the Jews there in his home imprisonment. ಆತನು ತಾನು ಮೊದಲನೇದಾಗಿ ಗೃಹ ಬಂಧನದಲ್ಲಿದ್ದಾಗ ಅಲ್ಲಿದ್ದಂತಹ ರೋಮಾಪುರದಲ್ಲಿದ್ದಂತಹ ಯಹೂದ್ಯರನ್ನ ಸಂಧಿಸಿದ್ದನು. And read what they said about that time. ಆ ಸಂದರ್ಭದಲ್ಲಿ ಅವರು ಏನು ಹೇಳಿದರು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. They saying that we desire to hear from you what your views are, for with regard to this sect we know that everywhere it is spoken against. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ನಿನ್ನ ಅಭಿಪ್ರಾಯವನ್ನು ನಿನ್ನಿಂದಲೇ ಕೇಳುವುದು ನಮಗೆ ಯುಕ್ತವೆಂದು ತೋರುತ್ತದೆ, ಆ ಮತದ ವಿಷಯದಲ್ಲಿ ಜನರು ಎಲ್ಲೆಲ್ಲಿಯೂ ವಿರುದ್ಧವಾಗಿ ಮಾತಾಡುತ್ತಾರೆಂಬುದೇ ನಮಗೆ ಗೊತ್ತದೆ ಅಂದರು. So under Nero in this time, when Paul was, it was very dangerous to be a Christian. Everywhere in the Roman Empire, Christianity was looked down and hated and persecuted. ನೀರೋ ಚಕ್ರವರ್ತಿಯ ಆಳ್ವಿಕೆಯ ಕಾಲದಲ್ಲಿ ಆ ಸಂದರ್ಭದಲ್ಲಿ ಪೌಲನು ಸೆರೆವಾಸಿಯಾಗಿದ್ದಾಗ ಅಲ್ಲಿ ಕ್ರೈಸ್ತರಿಗೆ ತುಂಬಾ ಹಿಂಸೆ ಸಂಕಟಗಳು ಉಂಟಾಗುತ್ತಿತ್ತು. ಆ ಸಂದರ್ಭದಲ್ಲಿ ಕ್ರೈಸ್ತರಾಗಿರುವುದೇ ಬಹಳ ಕಷ್ಟವಾಗಿತ್ತು. Everybody was speaking against this sect. ಈ ಒಂದು ಮತದ ಕುರಿತಾಗಿ ಎಲ್ಲರೂ ವಿರುದ್ಧವಾಗಿಯೇ ಮಾತಾಡುವವರಾಗಿದ್ದರು. Earlier, the Romans thought that this was an offshoot of Judaism. This is a sect that left Judaism. So Jews hated Christians and the Romans hated the Christians. ಇದಕ್ಕಿಂತ ಮುಂಚೆ ಅವರು ಏನು ನೆನೆಸಿದ್ದರು ಅಂದರೆ, ಯಹೂದ್ಯರಿಂದ ಬಿಟ್ಟು ಬಂದಂತವರೇ ಮಾಡಿಕೊಂಡಂತ ಒಂದು ಧರ್ಮವಿರಬಹುದು ಎಂಬುದಾಗಿ ನೆನೆಸಿದರು. ಆ ಕಾರಣದಿಂದಲೇ ಯಹೂದ್ಯರು ಮತ್ತು ರೋಮಾಪುರದವರು ಕೂಡ ಇವರನ್ನ ದ್ವೇಷಿಸುತ್ತಾ ಇದ್ದರು ಕ್ರೈಸ್ತರನ್ನ. The situation got worse in AD 64. ಕ್ರಿಸ್ತಪೂರ್ವ 64ನೇ ಇಸವಿಯಲ್ಲಿ ಆ ಪರಿಸ್ಥಿತಿ ಇನ್ನೂ ಹದಗೆಟ್ಟಿತು. What happened then was there was a big fire in Rome. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ರೋಮಾಪುರದಲ್ಲಿ ಒಂದು ದೊಡ್ಡ ಬೆಂಕಿಯ ಅಪಘಾತವಾಯಿತು. And it is believed that Nero himself put Rome on fire.
ಅದು ಜನರು ಹೇಳುವಂತ ಮಾತು ಏನಾಗಿದೆ, ನಂಬಿಕೆ ಏನಾಗಿದೆ ಅಂದರೆ ನೀರೋ ತಾನೇ ಆ ಬೆಂಕಿಯನ್ನ ಹೊತ್ತಿಸಿದನು ಬೇಕಂತಲೇ. And then he blamed the Christians for that. The Christians became scapegoats. ಅದನ್ನ ಕ್ರೈಸ್ತರ ಮೇಲೆ ಆ ಅಪವಾದವನ್ನು ಹೊರಿಸಿದನು ಮತ್ತು ಕ್ರೈಸ್ತರು ಬಲಿಪಶುಗಳಾದರು. Many were tortured and killed. ಅನೇಕ ಕ್ರೈಸ್ತರನ್ನ ಹಿಂಸಿಸಿ ಕೊಂದರು. It is in that time that many believers were hesitant to come and join with Paul or support him. Paul understood that. ಆ ಸಂದರ್ಭದಲ್ಲಿಯೇ ಪೌಲನು ಗೃಹ ಬಂಧನದಲ್ಲಿದ್ದಾಗ ರೋಮಾಪುರದಲ್ಲಿ ಅನೇಕ ಕ್ರೈಸ್ತರು ಗೃಹ ಬಂಧನವಲ್ಲ, now right now in his final dungeon imprisonment. ಆ ಕಾರಣದಿಂದಾಗಿಯೇ ಈಗ ಆತನು ರೋಮಾಪುರದಲ್ಲಿ ಎರಡನೆಯ ಬಾರಿ ಕಡೆಯದಾಗಿ ಆತನು ಸೆರೆವಾಸಿಯಾಗಿರುವಾಗ ಅನೇಕರು ಹೆದರಿಕೆಯಿಂದ ಮುಂದೆ ಬಂದು ಆತನಿಗೆ ಸಹಾಯ ಮಾಡಲಿಲ್ಲ. So he's saying, may it not be charged against them. Verse 16 end. 16ನೇ ವಚನದ ಕಡೆ ಭಾಗದಲ್ಲಿ ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ ಎಂಬುದಾಗಿ ಹೇಳುತ್ತಾನೆ. Paul understood the unfaithfulness of some in this situation and expressed the hope that it may not be held against them. ಪೌಲನು ಯಾಕೆ ಕೆಲವರು ಅಪನಂಬಿಗಸ್ತರಾಗಿ ಹೆದರಿಕೆಯಿಂದ ಮುಂದೆ ಬರಲಿಲ್ಲ ಎಂಬ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡನು ಮತ್ತು ಇನ್ಯಾರಾದರೂ ಆತನಿಗೆ ಸಹಾಯ ಮಾಡಬಹುದು ಎಂಬಂತ ಆ ಒಂದು ಆಶಾಭಾವನೆ ಉಳ್ಳವನಾಗಿದ್ದನು. No, he's saying that let God not count it against them. Okay. ಅದನ್ನ ದೇವರು ಅವರ ಲೆಕ್ಕಕ್ಕೆ ಎಣಿಸದೇ ಇರಲಿ ಎಂಬುದಾಗಿ ಆತನು ಹೇಳುತ್ತಾನೆ. That sounds more like our Lord Jesus Christ from the cross telling, Father, forgive them, for they don't know what they do. ಈ ಮಾತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೇಳಿದ ಮಾತಿಗೆ ಸಮಾನವಾಗಿದೆ. ಏನೆಂದರೆ, ಕರ್ತನೇ ಅವರು ಏನು ಮಾಡುತ್ತಾರೆಂದು ಅರಿಯರು, ಅವರನ್ನ ಕ್ಷಮಿಸು ಎಂಬುದಾಗಿ. Or or Stephen's words in Acts 7:60 when he was dying, he also prayed, let it not be charged to their account. ಅಥವಾ ಅಪೊಸ್ತಲನ ಸ್ಟೆಫನನ ಕಾರ್ಯವು ಮಾತು ಕೂಡ ಅದೇ ಆಗಿತ್ತು. ಏನೆಂದರೆ ಅಪೊಸ್ತಲ ಕೃತಿ 7ನೇ ಅಧ್ಯಾಯ 60ನೇ ವಚನದಲ್ಲಿ ಆತನು ಹೇಳುವಾಗ, ಕರ್ತನೇ ಇವರ ತಪ್ಪನ್ನ ಕ್ಷಮಿಸು ಎಂಬ ಪೌಲನು ಹೇಳುತ್ತಿದ್ದಾನೆ. The Lord is telling us in difficult times in Revelation 2:10, even if you die, you have to die, be faithful. Which was Uncle Revelation 2:10. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರು ಹೇಳುತ್ತಾ ಇರುವಂತ ಮಾತೇನೆಂದರೆ ಸಭೆಗೆ, ನೀನು ಸಾಯುವಾಗಲೂ ನಂಬಿಗಸ್ತನಾಗಿರು ಎಂಬುದಾಗಿ. ಸಾಯಬೇಕಾದರೂ ನಂಬಿಗಸ್ತನಾಗಿರು. Two meanings. ಅದಕ್ಕೆ 2 ಅರ್ಥಗಳುಂಟು. Be faithful till you die. ಅದರ ಅರ್ಥ ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು. Or even if you die for your faith, don't give up, be faithful. ಅಥವಾ ನಿನ್ನ ನಂಬಿಕೆಗಾಗಿ ನೀನು ಸಾಯಲ್ಪಡಬೇಕಾದರೂ ಭಯಪಡಬೇಡ, ನಂಬಿಕೆನ ಕಳೆದುಕೊಳ್ಳಬೇಡ, ನಂಬಿಗಸ್ತನಾಗಿರು. Verse 17. 17ನೇ ವಚನ. 2 Timothy 4:17. But the Lord stood by me and strengthened me, so that through me the message might be fully proclaimed and all the Gentiles might hear it. So I was rescued from the lion's mouth. 17ನೇ ವಚನ, 2 ತಿಮೋಥಿ 4ನೇ ಅಧ್ಯಾಯ 17ನೇ ವಚನ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. When many deserted him, left him, Paul's courage in proclaiming the gospel was not because it was not dampened by the unfaithfulness of other believers. ಪೌಲನನ್ನ ಅನೇಕರು ತೊರೆದು ಆತನನ್ನ ಕೈಬಿಟ್ಟು ಹೋದಾಗ ಆತನು ಸುವಾರ್ತೆಯನ್ನ ಸಾರುವಂತಹ ಆ ಒಂದು ಹಂಬಲ ಇತರರ ಅಪನಂಬಿಕೆಯಿಂದ ಕಡಿಮೆ ಆಯಿತು ಅಥವಾ ಒದ್ದೆ ಆಯಿತು ಎಂಬುದಾಗಿ ಅಲ್ಲ. The secret of his ministry was his dependence on the strength of God. ಆತನ ಸ್ವಾರ್ಥ ಆತನ ಸೇವೆಯ ಒಳಗುಟ್ಟು ಏನಾಗಿತ್ತು ಅಂದರೆ ಆತನು ಸಂಪೂರ್ಣವಾಗಿ ಕರ್ತನನ್ನೇ ಅವಲಂಬಿಸಿದ್ದನು.
he already told Timothy, to be strength in the might, in the power of God. ಈಗಾಗಲೇ ಆತನು ತಿಮೋತಿನಿಗೆ ಹೇಳಿದನು ಏನೆಂದರೆ ದೇವರ ಬಲದಲ್ಲಿ ಶಕ್ತಿಯಲ್ಲಿ ನೀನು ಬಲಗೊಳ್ಳು ಎಂಬುದಾಗಿ. 2 Timothy chapter 2:1, he said, be strengthened by the grace that is in Christ Jesus. 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನದಲ್ಲಿ ನನ್ನ ಮಗನೇ ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು ಎಂಬುದಾಗಿ ಹೇಳುತ್ತಾನೆ. Even when everyone fails, everyone leaves us, the Lord will never leave us. The Lord stood by me. What an encouragement it is. ಎಲ್ಲರೂ ಸೋತು ಹೋದರು, ಎಲ್ಲರೂ ಕೈ ಬಿಟ್ಟು ಹೋದರು, ನಮ್ಮ ಕರ್ತನು ಸೋಲುವುದಿಲ್ಲ, ಆತನು ನಮ್ಮನ್ನ ಕೈ ಬಿಡುವುದಿಲ್ಲ, ಆತನು ನಮ್ಮ ಬಳಿಯಲ್ಲೇ ನಿಂತಿರುತ್ತಾನೆ ಅಂತ ಪ್ರೋತ್ಸಾಹ. Lord stood by me. ಕರ್ತನು ನನ್ನ ಬಳಿಯಲ್ಲಿ ನಿಂತನು. See, one of the greatest promise in the word of God is that I will never leave thee nor forsake thee. ದೇವರ ವಾಕ್ಯದಲ್ಲಿರುವಂತಹ ಒಂದು ಅತ್ಯದ್ಭುತವಾದಂತಹ ಪ್ರಾಮುಖ್ಯವಾದಂತಹ ವಾಗ್ದಾನವೇನೆಂದರೆ ನಾನು ನಿಮ್ಮನ್ನ ಎಂದಿಗೂ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. This is what the strength of Paul was. ಇದೇ ಪೌಲನ ಬಲವಾಗಿತ್ತು. And because of that, he could fully proclaim the gospel to the Gentiles. ಈ ಕಾರಣದಿಂದಾಗಿ ಆತನು ಅನ್ಯ ಜನರಿಗೆ ಸಂಪೂರ್ಣವಾಗಿ ಸುವಾರ್ತೆಯನ್ನ ಸಾರುವ ಹಾಗಾಯಿತು. Of course, we know he was an apostle to the Gentiles. ನಮಗೆ ಗೊತ್ತು ಅಪೊಸ್ತಲನಾದಂತ ಪೌಲನು ಅನ್ಯ ಜನರಿಗೆ ಅಪೊಸ್ತಲನಾಗಿದ್ದಂತವನು. He preached the gospel to the Jews first. When they rejected it, he went to the Gentiles. ಆತನು ಮೊದಲು ಸುವಾರ್ತೆಯನ್ನು ಯಹೂದ್ಯರಿಗೆ ಸಾರಿದನು. ಆ ಯಹೂದ್ಯರು ಸುವಾರ್ತೆಯನ್ನು ತಿರಸ್ಕರಿಸಿದಾಗ ಆತನು ಅನ್ಯ ಜನಗಳ ಬಳಿಗೆ ಸುವಾರ್ತೆ ಸಾರುವುದಕ್ಕೆ ಹೋದನು. We are all, I think all of us who are listening to us today, we were all Gentiles. ಇಲ್ಲಿ ನಾವು ಕೂಡಿ ಬಂದಿರುವಂತಹ ನಾವೆಲ್ಲರೂ ಅನ್ಯ ಜನರೇ. We may have Jewish names like Zachariah, Thomas, Matthew, John. We may have Jewish names, but none of us are Jews. ಯಹೂದಿ ಹೆಸರುಗಳನ್ನು ನಾವು ಹೊಂದಿರಬಹುದು, ಜಕರಾಯ, ಯೋಹಾನ, ಮ್ಯಾಥ್ಯೂ ಮತ್ತು ಇನ್ನೂ ಅನೇಕ ಹೆಸರುಗಳು, ಆದರೆ ನಾವು ಯಹೂದ್ಯರಲ್ಲ, ಬದಲಾಗಿ ಅನ್ಯ ಜನರು. So Paul's ministry to the Gentiles have benefited us also. ಆದ್ದರಿಂದ ಪೌಲನ ಅನ್ಯ ಜನಗಳ ಬಳಿಯಲ್ಲಿ ಆತನು ಮಾಡಿದಂತಹ ಸೇವೆಯ ನಿಮಿತ್ತದಿಂದ ನಮಗೂ ಕೂಡ ಲಾಭವಾಗಿದೆ. And he says at the end, I was rescued from the lion's mouth. ಕೊನೆಯದಲ್ಲಿ 17ನೇ ವಚನದ ಕೊನೆಯಲ್ಲಿ ಆತನು ಹೇಳುತ್ತಾನೆ, ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. What is this lion? Who is this lion? ಯಾರು ಈ ಸಿಂಹ? It may be a metaphorical reference to Nero. ಇದು ನೀರೋ ಚಕ್ರವರ್ತಿಗೆ ಒಂದು ಉಪಮಾನವಾಗಿ ಹೇಳುತ್ತಿರುವಂತಹ ಮಾತಾಗಿರಬಹುದು. Or in the Roman Colosseum, there were lions and animals. To them, the Christians were thrown and killed. ಆ ಒಂದು ರೋಮಾಪುರದವರ ಮಧ್ಯದಲ್ಲಿ ಇದ್ದಂತಹ ಕೊಲೋಸಿಯಂ ಎಂಬಂತಹ ಆ ಸ್ಥಳದಲ್ಲಿ ಸಿಂಹಗಳನ್ನ ಸಾಕಿದರು. ಅಲ್ಲಿಗೆ ಕ್ರೈಸ್ತರನ್ನ ಎಸೆದು ಆ ಸಿಂಹಗಳಿಗೆ ಆಹಾರವಾಗಿ ಕೊಲ್ಲುವ ಹಾಗೆ ಮಾಡುತ್ತಿದ್ದರು. We don't know what reference this lion is about. ನಮಗೆ ಗೊತ್ತಿಲ್ಲ ಈ ಸಿಂಹ ಎಂಬುದಾಗಿ ಹೇಳುವಾಗ ಸ್ಪಷ್ಟವಾಗಿ ಯಾರ ಕುರಿತಾಗಿ ಹೇಳುತ್ತಿದೆ ಎಂಬುದಾಗಿ. Or more likely, Paul is drawing a biblical image. ಅಥವಾ ಸ್ವಲ್ಪ ಸಮೀಪವಾಗಿ ಸ್ಪಷ್ಟವಾಗಿ ಹೇಳುವುದಾದರೆ ಪೌಲನು ಆ ಒಂದು ಸತ್ಯವೇದದ ಮೂಲಕ ಒಂದು ಚಿತ್ರಣವನ್ನ ಇಲ್ಲಿ ಹೇಳುತ್ತಿದ್ದಾನೆ, ತೆಗೆದುಕೊಳ್ಳುತ್ತಿದ್ದಾನೆ. Psalm 22, we read about the Lord Jesus Christ attacked by the lion. ನಾವು ಕೀರ್ತನೆ 22ನೇ ಅಧ್ಯಾಯದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಸಿಂಹಗಳಿಂದ ಆತನು ದಾಳಿಗೆ ಒಳಗಾದನು ಎಂಬುದಾಗಿ ನೋಡುತ್ತೇವೆ. Or 1 Peter 5:8, later Peter talking about the roaring lion. Here the picture is of Satan. ಅಥವಾ 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ಪೇತ್ರನು ಏನು ಹೇಳುತ್ತಾನೆ, ಸೈತಾನನು ಘರ್ಜಿಸುವ ಸಿಂಹದೋಪಾದಿಯಲ್ಲಿ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ಸಿಂಹ ಎಂದರೆ ಸೈತಾನನು ಇರಬಹುದು. So whether it is Nero or the real animals in the Colosseum, they were all energized by Satan, the roaring lion. ಅದು ನೀರೋ ಚಕ್ರವರ್ತಿ ಇರಬಹುದು ಅಥವಾ ಕೊಲೋಸಿಯಂ ಅಲ್ಲಿ ಸಾಕಿದ್ದಂತಹ ನಿಜವಾದಂತಹ ಸಿಂಹಗಳೇ ಇರಬಹುದು. ಇವೆಲ್ಲವುಗಳಿಗೂ ಬಲ ತುಂಬಿದಂತವನು ಯಾರೆಂದರೆ ಸೈತಾನನೇ. Verse 18. 18ನೇ ವಚನ. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು.
ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೆನ್. When he says that God will rescue from every evil, ಆತನು ಕರ್ತನು ನನ್ನನ್ನ ಕಾಪಾಡಿ ಎಲ್ಲಾ ಕೇಡು ದುಷ್ಕೃತ್ಯ ಮಾಡದ ಹಾಗೆ ಎಂಬುದಾಗಿ ಹೇಳುವಾಗ he is not telling that he will not be executed or killed. ಅದರ ಅರ್ಥ ನನಗೆ ಮರಣದಂಡನೆ ಆಗುವುದಿಲ್ಲ ಎಂಬುದಾಗಿ ಅಲ್ಲ. Then what does it mean? ಹಾಗಾದರೆ ಅದರ ಅರ್ಥವೇನು? The Lord will save him in these last days from any problem in his testimony, that he will not deny the name of the Lord like Peter did on that night before the crucifixion. ಅದರ ಅರ್ಥ ಪೌಲನ ಜೀವಿತದ ಅಂತ್ಯದಲ್ಲಿ ಆತನು ದೇವರು ಆತನನ್ನ ತಿರಸ್ಕರಿಸಿದ ಹಾಗೆ, ಯಾವ ರೀತಿ ಪೇತ್ರನು ಯೇಸು ಕ್ರಿಸ್ತನನ್ನ ಹಿಡಿಯಲ್ಪಟ್ಟಂತ ರಾತ್ರಿಯಲ್ಲಿ ಕ್ರಿಸ್ತನನ್ನ ತಿರಸ್ಕರಿಸಿದನೋ ಆ ರೀತಿ ತಿರಸ್ಕರಿಸದ ಹಾಗೆ ಆತನಿಗೆ ಬಲವನ್ನ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾನೆ. That he is sure that the Lord will keep his testimony to the very end. ಆತನಿಗೆ ಸ್ಪಷ್ಟವಾದಂತಹ ಆ ಒಂದು ನಿಶ್ಚಯ ಉಂಟೇನೆಂದರೆ ದೇವರು ಆತನ ಸಾಕ್ಷಿಯನ್ನ ಕಡೆಯವರೆಗೂ ಕಾಪಾಡುತ್ತಾನೆ. And he will bring me safely into heavenly kingdom. ಮತ್ತು ಪರಲೋಕ ರಾಜ್ಯಕ್ಕೆ ನನ್ನನ್ನ ಸುರಕ್ಷಿತವಾಗಿ ಸೇರಿಸುತ್ತಾನೆ ಎಂದು ಹೇಳುತ್ತಾನೆ. See, Paul knew, he already told that he is going to be killed. ಪೌಲನು ಈಗಾಗಲೇ ಹೇಳಿದನು ಏನೆಂದರೆ ನಾನು ಸಾಯುತ್ತೇನೆ ಎಂಬುದಾಗಿ. He didn't see his death as a victory for Rome. ಪೌಲನು ತನ್ನ ಮರಣವನ್ನ ರೋಮ್ ಸಾಮ್ರಾಜ್ಯಕ್ಕೆ ಆದಂತಹ ಜಯ ಎಂಬುದಾಗಿ ನೆನೆಸಲಿಲ್ಲ. But it is a rescue of the Lord, complete confidence that he will enter the kingdom of God. ಆದರೆ ಆತನ ಮರಣ ದೇವರು ಆತನನ್ನ ರಕ್ಷಿಸುತ್ತಿರುವುದ ರೀತಿ ಎಂಬುದಾಗಿ ನೆನೆಸಿದನು ಮತ್ತು ಪರಲೋಕ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ ಸಂಪೂರ್ಣ ಮಹಿಮೆ ಉಂಟಾಗುತ್ತದೆ ಎಂಬುದಾಗಿ ನೆನೆಸಿದನು. See, the Lord has never promised us that we will have no problem in our journey, but a safe reaching on the other shore is guaranteed for every child of God. ನಮಗೆ ದೇವರು ಎಲ್ಲಿಯೂ ಕೂಡ ಈ ಲೋಕದಲ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ನೀವು ಪ್ರಯಾಣವನ್ನು ಮುಗಿಸುತ್ತೀರಿ ಎಂಬುದಾಗಿ ವಾಗ್ದಾನ ಮಾಡುವುದಿಲ್ಲ. ಬದಲಾಗಿ ಆತನು ನಾವು ಈ ಪ್ರಯಾಣವನ್ನ ಮಾಡಿ ಮುಗಿಸಿ ಇನ್ನೊಂದು ಪಾರಿಗೆ ಹೋಗುವಾಗ, ಪರಲೋಕ ರಾಜ್ಯವೆಂಬಂತ ಆ ಒಂದು ದಡಕ್ಕೆ ಹೋಗುವಾಗ ಅಲ್ಲಿ ನಾವು ಸುರಕ್ಷಿತವಾಗಿ ಸೇರುತ್ತೇವೆ ಎಂಬುದಾಗಿ ಆತನು ನಮಗೆ ವಾಗ್ದಾನ ಮಾಡುತ್ತಾನೆ. When Jesus and the disciples were in the boat, there were storm, but they reached the other shore. ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಆ ದೋಣಿಯಲ್ಲಿದ್ದಾಗ ಅಲ್ಲಿ ಬಿರುಗಾಳಿ ಎದ್ದಿತು, ಆದರೂ ಅವರು ಸುರಕ್ಷಿತವಾಗಿ ದಡವನ್ನ ತಲುಪಿದರು. For children of God, our salvation is safe in his hand, but in this journey in this world we will have to face many storms. ದೇವರ ಮಕ್ಕಳಿಗೆ ಆ ಒಂದು ರಕ್ಷಣೆ ಎಂಬಂಥದ್ದು ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ. ಆದರೆ ಈ ಲೋಕದ ಪ್ರಯಾಣದಲ್ಲಿ ನಾವು ಅನೇಕ ಕಷ್ಟ ಸಂಕಟಗಳನ್ನ ದಾಟಿ ಹೋಗಬೇಕು. We will safely enter the kingdom of God. ನಾವು ಸುರಕ್ಷಿತವಾಗಿ ದೇವರ ರಾಜ್ಯವನ್ನ ಸೇರುತ್ತೇವೆ. Then the Paul says, to him be the glory forever and ever. Amen. ನಂತರ ಪೌಲನು ಹೇಳುತ್ತಾನೆ, ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಆಮೇನ್. Just think about this. Even in the face of his own death, he could do nothing but praise God. ಇದನ್ನ ಯೋಚನೆ ಮಾಡಿರಿ. ಏನೆಂದರೆ ಆತನ ಮರಣದ ಕಾಲದಲ್ಲಿಯೂ ಕೂಡ ಆತನು ಬೇರೆ ಏನನ್ನು ಮಾಡಲಿಲ್ಲ, ಕರ್ತನನ್ನ ಸ್ತುತಿಸುವುದನ್ನ ಬಿಟ್ಟು. What an amazing thing. Even in execution, while the Rome is sharpening the sword to behead him, he is praising God and worshiping God. A doxology is coming from his mouth. ಆತನು ಮರಣದಂಡನೆಗೆ ಗುರಿಯಾಗಿ ನೇಣು ಸಾಯಿಸಲ್ಪಡುವಾಗಲೂ ಕೂಡ ಆತನನ್ನ ಕಡಿಯಲಿಕ್ಕೆ ಆ ಕತ್ತಿಯು ಅದು ಮೊನಚನ್ನಾಗಿ ಮಾಡುವಾಗಲೂ ಕೂಡ ಆತನು ಬೇರೆ ಏನೂ ಕಾರ್ಯವನ್ನು ಮಾಡಿಲ್ಲ, ಬದಲಾಗಿ ದೇವರಿಗೆ ಮಹಿಮೆ ಎಂಬುದಾಗಿ ಹೇಳುತ್ತಾನೆ. Worship even at the worst situation of life. ನಮ್ಮ ಜೀವಿತದ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೂಡ ಕರ್ತನನ್ನು ಆರಾಧಿಸಬೇಕು. Verse 19 to 21. 19ರಿಂದ 21ನೇ ವಚನಗಳು. ಪ್ರಿಸ್ಕಳಿಗೂ ಅಕ್ವಿಲನಿಗೂ ಒನೆಸಿಫೋರನ ಮನೆಯವರಿಗೂ ವಂದನೆ ಹೇಳು. ಎರಸ್ತನು ಕೊರಿಂಥದಲ್ಲಿ ನಿಂತನು. ತ್ರೋಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನು ಮಿಲೇತಿಯಲ್ಲಿ ಬಿಟ್ಟೆನು. ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. ಯೂಬೂಲನು, ಪೂದೆಯನ್ನು, ಲೀನನು,
ಕ್ಲೌದ್ಯಳು ಉಳಿದ ಸಹೋದರರೆಲ್ಲರೂ ನಿನಗೆ ವಂದನೆ ಹೇಳಿದ್ದಾರೆ. Paul's final greetings to many. ಪೌಲನ ಅಂತ್ಯವಾದಂತಹ ವಂದನೆಗಳು ಅನೇಕರಿಗೆ. Prisca or Priscilla and Aquila, the well-known couple who stood with Paul and even laid their neck for Paul, we read in other passages. ಪ್ರಿಸ್ಕಾ ಅಥವಾ ಪ್ರಿಸ್ಕಿಲ್ಲಳು ಅಕ್ವಿಲನು ಎಂಬುದಾಗಿ ಹೇಳುವಾಗ ಈ ಎರಡು ದಂಪತಿಗಳು ಪೌಲನಿಗೆ ಅನೇಕ ಸಹಾಯವನ್ನು ಮಾಡಿದರು. ತಮ್ಮ ಜೀವನವನ್ನೇ ಒತ್ತೆ ಇಟ್ಟು ಸಾಯುವುದಕ್ಕೂ ಸಿದ್ಧರಾಗಿ ಅವನಿಗೆ ಸಹಾಯ ಮಾಡಿದರು ಎಂಬುದಾಗಿ ಬೇರೆ ಕಡೆಯಲ್ಲಿ ನಾವು ಓದುತ್ತೇವೆ. The household of Onesiphorus. ಒನೇಸಿಫೋರನ ಮನೆಯವರು. What a wonderful thing that not only individuals, a family can be useful in the work of God. ಎಂತಹ ಸುಂದರವಾದಂತಹ ಕಾರ್ಯ. ಕೇವಲ ವ್ಯಕ್ತಿಗತವಾಗಿ ಅಲ್ಲ, ಬದಲಾಗಿ ಕುಟುಂಬವೂ ಕೂಡ ದೇವರ ಸೇವೆಗೆ ಉಪಯುಕ್ತವಾಗುತ್ತದೆ. Then he talks about Erastus remained at Corinth. ಇಲ್ಲಿ ನಂತರ ಆತನು ಎರಸ್ತನು ಕೊರಿಂಥದಲ್ಲಿ ನಿಂತನು ಎಂದು ಹೇಳುತ್ತಾನೆ. We know about the Corinthian church. There was a lot of problem in that church. To remain in a Corinthian church is not easy. ನಮಗೆ ಗೊತ್ತು ಕೊರಿಂಥ ಸಭೆಯ ಕುರಿತಾಗಿ, ಯಾಕೆಂದರೆ ಕೊರಿಂಥ ಸಭೆಯಲ್ಲಿ ಅನೇಕ ಸಮಸ್ಯೆಗಳು ಇತ್ತು. ಆ ಕೊರಿಂಥ ಸಭೆಯಲ್ಲಿ ಉಳಿಯುವುದು ಅದು ಸುಲಭದ ಕೆಲಸವಲ್ಲ. Many times a little problem come, we leave the church. ಅನೇಕ ಸಂದರ್ಭಗಳಲ್ಲಿ ಕೇವಲ ಸಣ್ಣ ಸಮಸ್ಯೆ ಇದ್ದಾಗಲೇ ನಾವು ಸಭೆಯನ್ನ ಬಿಟ್ಟು ಬಿಡುತ್ತೇವೆ. But this brother remained in Corinth in spite of all the problems in that church. ಆದರೆ ಈ ಸಹೋದರನು ಆ ಸಭೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾಗಲೂ ಕೂಡ ಅಲ್ಲಿ ನಿಂತನು. Then we read about Trophimus. He said, I left him at Miletus. ಅಲ್ಲಿ ನಾವು ನೋಡುವಾಗ ತ್ರೋಫಿಮನನ್ನು ನಾನು ಮಿಲೇತಿಯಲ್ಲೇ ಬಿಟ್ಟೆನು ಎಂಬುದಾಗಿ ಹೇಳುತ್ತಾನೆ. He was ill, he was sick. ಆತನು ಅಸೌಖ್ಯವಾಗಿದ್ದನು ಅಥವಾ ರೋಗದಿಂದಿದ್ದನು. We can learn a few truths from this verse. ಈ ವಚನದಿಂದ ನಾವು ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳಬಹುದು. Even though Paul had the gift of miracles and healing, ಪೌಲನಿಗೆ ಗುಣಪಡಿಸುವಂತಹ ರೋಗಗಳನ್ನು ವಾಸಿ ಮಾಡುವಂತಹ ಒಂದು ವರ ಇದ್ದರೂ ಸಹ we can learn two things. So why he left this brother sick in Miletus? ಯಾಕೆ ಈ ಸಹೋದರನನ್ನ ಮಿಲೇತೆ ದ್ವೀಪದಲ್ಲಿ ಅನಾರೋಗ್ಯದಲ್ಲಿ ಇರುವುದಕ್ಕೆ ಬಿಟ್ಟನು? There are two things we can learn. ನಾವು ಎರಡು ಸತ್ಯ ವಿಷಯಗಳನ್ನು ತಿಳ್ಕೊಳ್ಳಬಹುದು. The gift of healing has come down as the word of God is became more available, and even during the life of apostles itself, towards the end, the gift of healing as a foundational gift was coming down. ಆ ಪೌಲನ ಸೇವೆಯ ಪ್ರಾರಂಭದಲ್ಲಿ ಆ ಸಭೆಗೆ ಮತ್ತು ದೇವರ ಸೇವೆಗೆ ಅಸ್ತಿವಾರವಾಗಲಿಕ್ಕಾಗಿ ಕೊಡಲ್ಪಟ್ಟಿದ್ದಂತಹ ವರವೇ ಅದು ಗುಣಪಡಿಸುವಂತಹ ವರವಾಗಿತ್ತು. ಆ ವರವು ದೇವರ ವಾಕ್ಯವು ಅದು ಹೆಚ್ಚು ಹೆಚ್ಚು ಬೆಳೆಯುತ್ತಾ ಇದ್ದ ಹಾಗೆ ಆ ವರವು ಶಕ್ತಿಯು ಕಡಿಮೆ ಆಗುತ್ತಾ ಬಂತು ಎಂಬುದಾಗಿ ನೋಡುತ್ತೇವೆ. Or Paul did not always use that gift. ಅಥವಾ ಪೌಲನು ಆ ವರವನ್ನ ಯಾವಾಗಲೂ ಉಪಯೋಗಿಸಲಿಲ್ಲ. The word of God, as it increased, some of these gifts which was part of the early church before the full scripture was given, it has reduced. ಈಗ ಆ ವರಗಳು ಆ ಆದಿ ಸಭೆಯ ಸಹಾಯಕ್ಕಾಗಿ ಕೊಡಲ್ಪಟ್ಟಿದ್ದಂತಹ ಈ ಎಲ್ಲಾ ವರಗಳು ದೇವರ ವಾಕ್ಯವು ಹೆಚ್ಚಾಗಿ ಬೆಳೆಯುತ್ತಾ ಬಂದ ಹಾಗೆ ಅದು ಏನಾಗಿದೆ, ಕಡಿಮೆ ಆಗುತ್ತಾ ಬಂದಿದೆ. So many people today says that all the miracles and wonders and healing happened during the time of the apostles should happen today also. Not necessarily. ಆದ್ದರಿಂದ ಅನೇಕರು ಬೋಧಿಸುವ ಹಾಗೆ ಅಪೊಸ್ತಲರ ಕಾಲದಲ್ಲಿ ನಡೆದಂತಹ ಆ ಒಂದು ಅದ್ಭುತ ಕಾರ್ಯಗಳು ಈಗಲೂ ನಡೆಯಬೇಕು ಎಂಬುದಾಗಿ ಹೇಳುತ್ತಾರಲ್ಲ, ಅದು ನಡೆಯಲೇಬೇಕು ಎಂಬುದಾಗಿ ಏನೂ ಅಲ್ಲ. Well, if all that has to happen, then what happened to Ananias and Sapphira should also happen today. ಅದೆಲ್ಲವೂ ನಡೆಯಬೇಕಾದರೆ ಈ ದಿನ ಅನನೀಯ ಸಫೈರಳಿಗೆ ಯಾವ ಪರಿಸ್ಥಿತಿ ಬಂತೋ ಅದು ಕೂಡ ಈ ದಿನಗಳಲ್ಲಿ ನಡೆಯಬೇಕು. Nobody will say that one. Only for the healing they will say. Ananias and Sapphira, they lied and came to the church. They died immediately. Would anybody say that also should happen? ಅದರ ಕುರಿತಾಗಿ ಯಾರು ಮಾತನಾಡುವುದಿಲ್ಲ. ಬದಲಾಗಿ ಆಶೀರ್ವಾದ ಬೇಕು, ನಮಗೆ ಗುಣಮುಖವಾಗಬೇಕು ಎಂಬುದಾಗಿ ಮಾತ್ರ ಮಾತಾಡುತ್ತಾರೆ. ಅನನೀಯ ಸಫೈರಳು ಅವರು ಸುಳ್ಳು ಹೇಳಿ ಸಭೆಗೆ ಬಂದರು ಮತ್ತು ಸತ್ತು ಹೋದರು. ಅದರ ಕುರಿತಾಗಿ ಯಾರಾದ್ರೂ ಮಾತಾಡ್ತಾರಾ? How many believers tell lies today?
ಎಷ್ಟು ವಿಶ್ವಾಸಿಗಳು ಈ ದಿನ ಸುಳ್ಳು ಹೇಳ್ತಾರೆ. So don't say that everything happened in the apostles' time should happen today. Thank God for his grace and mercy. ಆದ್ದರಿಂದ ಅಪೊಸ್ತಲನ ಪೌಲನ ಕಾಲದಲ್ಲಿ ನಡೆದಂತ ಎಲ್ಲ ಸಂಗತಿಗಳು ಈ ದಿನವೂ ನಡೆಯಬೇಕೆಂಬುದಾಗಿ ಹೇಳಬೇಡ್ರಿ, ಬದಲಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ ಆತನ ಕೃಪೆಗಾಗಿ. Just bear with me, just quick few minutes. ನನ್ನೊಟ್ಟಿಗೆ ಕೆಲವೇ ನಿಮಿಷಗಳು ಇರ್ರಿ. Verse 21, he's telling Timothy, do your best to come before winter. 21ನೇ ವಚನದಲ್ಲಿ ನಾವು ನೋಡುವಾಗ ತಿಮೋತಿನಿಗೆ ಹೇಳುತ್ತಾನೆ, ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. He already said that in verse 9. ಈಗಾಗಲೇ ಅದನ್ನ 9ನೇ ವಚನದಲ್ಲಿ ಹೇಳಿದ್ದಾನೆ. And it's very touching to hear this man of God, this apostle in a cold dungeon in Rome, desiring the fellowship of his younger disciple, his beloved son Timothy. ಈ ವಚನವನ್ನ ಓದುವಾಗ ತುಂಬಾ ದುಃಖವಾಗುತ್ತದೆ. ಏನೆಂದರೆ ದೇವರ ಸೇವಕನು, ದೇವರ ಅಪೋಸ್ತಲನಾದಂತಹ ಈ ಪೌಲನು ಆತನ ಕಡೆಯ ದಿನಗಳಲ್ಲಿ ಈ ರೋಮಾಪುರದ ಆ ಒಂದು ಕಾರಾಗೃಹದಲ್ಲಿ ಚಳಿಯನ್ನ ಅನುಭವಿಸುವವನಾಗಿ ಈ ತನ್ನ ಆತ್ಮೀಕ ಸಹೋದರನ ಆ ಒಂದು ಅನ್ಯೋನ್ಯತೆಯನ್ನ ಬಯಸುತ್ತಿದ್ದಾನೆ. He's saying again, do your best to come before winter. ಮತ್ತೆ ಹೇಳುತ್ತಿದ್ದಾನೆ, ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. Not only for his comfort in spiritual fellowship, but the sailing will be very difficult in the Adriatic Sea during the winter. ಕೇವಲ ಆತನ ಆತ್ಮೀಕ ಉಪಯೋಗಕ್ಕಾಗಿ, ಸಾಂತ್ವನಕ್ಕಾಗಿ ಬಾ ಎಂಬುದಾಗಿ ಹೇಳುತ್ತಿಲ್ಲ, ಬದಲಾಗಿ ಆ ಏಡ್ರಿಯಾ ಸಿ ಎಂಬಂತ ಸಮುದ್ರದಲ್ಲಿ ಆ ಚಳಿಗಾಲದಲ್ಲಿ ಪ್ರಯಾಣ ಮಾಡುವುದು ಬಹಳ ಕಷ್ಟವಾಗಿತ್ತು. The next 4 names given here in verse 21, we don't know much about them. 21ನೇ ವಚನದಲ್ಲಿ ಕೊಡಲ್ಪಟ್ಟಿರುವಂತಹ ಅನೇಕ ಹೆಸರುಗಳ ಕುರಿತಾಗಿ ನಮಗೆ ಹೆಚ್ಚು ವಿಷಯ ಗೊತ್ತಿಲ್ಲ. But whether we know or not, God knows what they did to Apostle Paul. ಆದರೆ ನಮಗೆ ಗೊತ್ತಿದೆಯೋ ಇಲ್ಲವೋ ದೇವರಿಗೆ ಗೊತ್ತು, ಅವರು ಅಪೊಸ್ತಲನಾದ ಪೌಲನಿಗೆ ಯಾವ ಸಹಾಯವನ್ನ ಅಥವಾ ಕಾರ್ಯಗಳನ್ನ ಮಾಡಿದರು. And finally he closes the letter by saying, the Lord be with your spirit. That is talking to Timothy. Grace be to you. The second you is plural to all those who are going to read this epistle. 22ನೇ ವಚನದಲ್ಲಿ ಆತನ ಈ ಪತ್ರಿಕೆಯನ್ನು ಮುಗಿಸುವಾಗ ತಿಮೋಥೆಯನಿಗೆ ಮೊದಲನೇದಾಗಿ ನಿನ್ನ ಆತ್ಮದ ಸಂಗಡ ಇರಲಿ ಎಂಬುದಾಗಿ ಹೇಳುವವನಾಗಿ, ನಂತರ ನಿಮ್ಮ ಎಂಬುದಾಗಿ ಹೇಳುವಾಗ ಅದು ಎಲ್ಲರೊಟ್ಟಿಗೆ, ಕೃಪೆಯು ನಿಮ್ಮೆಲ್ಲರೊಟ್ಟಿಗೆ ಎಂಬುದಾಗಿ ಬಹುವಚನವನ್ನು ಉಪಯೋಗಿಸುತ್ತಾನೆ. He ends with this epistle with the grace of God. ಈ ಒಂದು ಪತ್ರಿಕೆಯನ್ನ ಆತನು ಮುಗಿಸುವುದು ದೇವರ ಕೃಪೆ ಎಂಬಂತ ಪದದೊಟ್ಟಿಗೆ. Of course, we know the Bible also ends in Revelation 22 with the grace of God. ನಮಗೆ ಗೊತ್ತು, ಸತ್ಯವೇದವು ಅಂತ್ಯಗೊಳ್ಳುವುದು ಕೂಡ ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯದಲ್ಲಿ ದೇವರ ಕೃಪೆ ಎಂಬಂತ ಪದದಿಂದ. What will be our condition if it was not for the grace of God? Not only saving grace, but keeping grace. ದೇವರ ರಕ್ಷಿಸುವಂತಹ ಕೃಪೆ ಮಾತ್ರವಲ್ಲ, ಬದಲಾಗಿ ನಮ್ಮನ್ನ ಕಾಯುವಂತಹ, ತಾಳಿಕೊಳ್ಳುವಂತಹ ಕೃಪೆಯೂ ಇಲ್ಲದೆ ಹೋಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗುತ್ತಿತ್ತು ನೆನೆಸಿರಿ. Paul has laid down his pen after writing this sentence. ಪೌಲನು ಈ ವಾಕ್ಯವನ್ನ ಕಡೆಯ ವಾಕ್ಯವನ್ನ ಬರೆದಾದ ನಂತರ ತನ್ನ ಲೇಖನಿಯನ್ನ ಪಕ್ಕಗೆ ಇಡುತ್ತಾನೆ. The letter is finished, his ministry is ending. ಆತನು ಈ ಪತ್ರಿಕೆಯನ್ನು ಬರೆದು ಮುಗಿಸಾಯಿತು, ಆತನ ಸುವಾರ್ಥ ಸೇವೆಯೂ ಕೂಡ ಅಂತ್ಯಕ್ಕೆ ಬಂದಿದೆ. Very soon he was beheaded. ಅದಾದ ನಂತರ ಆತನು ಶಿರಚ್ಛೇದನ ಮಾಡಲ್ಪಟ್ಟನು. Even though he died, the fragrance of his life still remains. ಆತನು ಸತ್ತರೂ ಕೂಡ ಆತನ ಜೀವಿತದ ಪರಿಮಳ ಇಂದಿಗೂ ಇದೆ. Like we read about Abel in Hebrews 11:4, even though he dead, he still speaks. ನಾವು ಇಬ್ರಿಯ 11ನೇ ಅಧ್ಯಾಯ 4ನೇ ವಚನದಲ್ಲಿ ಓದುವ ಹಾಗೆ, ಏಬೇಲನ ರಕ್ತ, ಆತನು ಸತ್ತು ಹೋದರೂ ಕೂಡ ಏಬೇಲನ ರಕ್ತ ಅದು ಮಾತಾಡುವಂತದ್ದಾಗಿತ್ತು. You know, Apostle Paul and he hated Jesus Christ. He executed, he killed Stephen. He was arresting believers and putting them in prison. What a transformation when he met him on the road to Damascus. ಈ ಪೌಲನನ್ನು ನಾವು ನೋಡುವಾಗ
ಕ್ರಿಸ್ತನನ್ನ ವಿರೋಧಿಸಿದಂತವನು, ಸ್ಟೆಫನನ್ನ ಕೊಲೆಗೆ ಆತನ ಸಾಯುವಿಕೆಗೆ ಕಾರಣವಾದಂತವನು ಮತ್ತು ಅನೇಕ ಕ್ರೈಸ್ತರನ್ನ ಸೆರೆಮನೆಗೆ ತೆಳ್ಳುವುದಕ್ಕೆ ಕಾರಣವಾದಂತಹ ಈ ದಮಸ್ಕದ ಹಾದಿಯಲ್ಲಿ ಕರ್ತನನ್ನ ಸಂಧಿಸಿದ ಪರಿವರ್ತನೆಗೊಂಡನು. He never looked back. ಆತನು ಹಿಂತಿರುಗಿ ನೋಡಲೇ ಇಲ್ಲ. What a great apostle, a servant of God, a man of God. ಎಂತಹ ಅಪೊಸ್ತಲನ ಅಂತ ಪೌಲನು ದೇವರ ಸೇವಕನಾಗಿದ್ದಾನೆ, ದೊಡ್ಡ ಸೇವಕನಾಗಿದ್ದಾನೆ. His life is an encouragement and a challenge, and I feel ashamed to talk about Apostle Paul. ಆತನ ಜೀವಿತ ನಮಗೆ ಪ್ರೋತ್ಸಾಹದಾಯಕ ಮತ್ತು ಸವಾಲಿನ ಜೀವಿತವಾಗಿದೆ. ಆತನ ವಿಷಯದಲ್ಲಿ ಮಾತನಾಡುವಾಗ ನನಗೆ ನಾಚಿಕೆ ಆಗುವಂತದಾಗಿದೆ. We owe much to Apostle Paul for the gospel and the church truth that we received from his writing through the Holy Spirit. ಪೌಲನು ಮಾಡಿದಂತ ಸೇವೆಗಾಗಿ, ಆತನು ಬರೆದಂತ ಪತ್ರಿಕೆಗಳಿಗಾಗಿ, ವಿಶ್ವಾಸಿಗಳಿಗೆ ಮತ್ತು ದೇವರ ಸಭೆಗೆ ಆತನ ಮೂಲಕ ಆದಂತ ಉಪಯೋಗ ಲಾಭಗಳಿಗಾಗಿ ನಾವು ಆತನಿಗೆ ಚಿರಋಣಿಗಳು ಅಥವಾ ಸದಾಕಾಲಕ್ಕೂ ಸಾಲಗಾರರಾಗಿದ್ದೇವೆ. If his writings were not there, we wouldn't have understood the gospel in its entirety and the church doctrines. It all came through Apostle Paul. Praise God. ಆತನು ಇಲ್ಲದೆ ಹೋಗಿದ್ದರೆ, ಆತನು ಬರೆಯದೇ ಹೋಗಿದ್ದರೆ ನಮಗೆ ದೇವರ ಸಂಪೂರ್ಣ ವಾಕ್ಯವು ಸಿಗುತ್ತಿರಲಿಲ್ಲ ಮತ್ತು ಸಭೆಯ ಆ ಒಂದು ಬೋಧನೆ, ಸ್ವಸ್ಥವಾದಂತಹ ಬೋಧನೆ ನಮಗೆ ಸಂಪೂರ್ಣವಾಗಿ ಸಿಗುತ್ತಿರಲಿಲ್ಲ. ಅದಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸೋಣ. All glory to God. Thank you for being with us in these 3 months studying this wonderful epistle. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ವಂದನೆಗಳು. ಈ 3 ತಿಂಗಳುಗಳ ಕಾಲ ನಮ್ಮೊಟ್ಟಿಗಿದ್ದು ಈ ದೇವರ ವಾಕ್ಯನ ಅಧ್ಯಯನ ಮಾಡಿದ್ದಕ್ಕಾಗಿ, ಈ ಪತ್ರಿಕೆಯನ್ನು ಅಧ್ಯಯನ ಮಾಡಿದ್ದಕ್ಕಾಗಿ ವಂದನೆಗಳು.